ಮ್ಯಾಮ್ ಹೋಮಿಯೋಪತಿ ಟ್ರೀಟ್ಮೆಂಟ್ಲಿ ಏನೇನು ಬೆನಿಫಿಟ್ ಇದೆ ಮತ್ತು ಏನೇನು ಅಡ್ವಾಂಟೇಜಸ್ ಇದೆ ಮ್ಯಾಮ್? ಓಕೆ, ವೆರಿ ರೆಸ್ಪಾನ್ಸಿಬಲ್ ಕ್ವಶನ್ ಇದೆ ಆ್ಯಕ್ಚುಲಿ. ಹೋಮಿಯೋಪತಿ ಟ್ರೀಟ್ಮೆಂಟಿಂದ ಏನು ಬೆನಿಫಿಟ್ಸ್ ಇದೆ, ಏನಕ್ಕೆ ತಗೋಬೇಕು ಅಂತ ನಿಮ್ಮ ಕ್ವಶನ್. ಓಕೆ, ಸೊ ನಂಬರ್ 1 ಬಂದು ಹೋಮಿಯೋಪತಿ ಮೆಡಿಸಿನ್ಸ್ ಆರ್ ವೆರಿ ಸೇಫ್ ಅಂದರೆ ಈಗ ಹುಟ್ಟಿದ ಮಗುವಿಂದ ಹಿಡಿದು ಏಜ್ ಓಲ್ಡ್ ಪರ್ಸನ್ ತನಕ ಕೂಡ ಆರಾಮಾಗಿ ತಗೋಬೋದು. ಸೊ ಅಟ್ ಎನಿ ಏಜ್ ಗ್ರೂಪ್ ಕ್ಯಾನ್ ಕನ್ಸ್ಯೂಮ್ ಹೋಮಿಯೋಪತಿ ಮೆಡಿಸಿನ್ಸ್. ನಂಬರ್ 2, ಹೋಮಿಯೋಪತಿ ಮೆಡಿಸಿನ್ಸ್ ಆರ್ ಲೈಕ್ ಈಗ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಡಿಸೀಸ್ ಬಂದಿದೆ ಅಂತಂದರೆ ಅದನ್ನು ಡಿಸೀಸ್ನ ಮಾತ್ರ ಟ್ರೀಟ್ ಮಾಡೋದಿಲ್ಲ, ರೂಟ್ ಕಾಸ್, ಆ ಡಿಸೀಸ್ ಬರಲಿಕ್ಕೆ ಮುಖ್ಯ ಕಾರಣ ಏನಿರುತ್ತೆ ಅಲ್ವಾ, ಅದನ್ನು ಮೇನ್ ರೂಟ್ ಕಾಸ್ ಅಂತ ಹೇಳ್ತೀವಿ. ಸೊ ಆ ರೂಟ್ ಕಾಸಿಂದ ಟ್ರೀಟ್ ಮಾಡುತ್ತೆ. ಸೊ ಫರ್ದರ್ ಫ್ಯೂಚರಲ್ಲಿ ಆ ಒಂದು ವಾಟ್ ಎವರ್ ದ ಡಿಸೀಸ್ ಅವ್ರು ಸಫರ್ ಮಾಡ್ತಾ ಇರ್ತಾರಲ್ವ, ಬರುವಂಥ ಮತ್ತು ರಿಪೀಟ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ. ನಂಬರ್ 3 ಬಂದು ಹೋಮಿಯೋಪತಿ ಮೆಡಿಸಿನ್ಸಿಂದ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ. ನಾನು ಹೇಳಬೇಕಂದ್ರೆ 0 ಸೈಡ್ ಎಫೆಕ್ಟ್ಸ್ ಅಂತಲೇ ಹೇಳ್ತೀವಿ. 1 ತಿಂಗಳಲ್ಲ, 3 ಮಂತ್ಸಲ್ಲ, 6 ಮಂತ್ಸ್ ಮೆಡಿಸಿನ್ಸ್ ತೊಗೊಂಡ್ರು ಕೂಡ, ಎನಿ ಏಜ್ ಗ್ರೂಪ್ ಅವ್ರು ತೊಗೊಂಡ್ರು ಕೂಡ ಅದರಿಂದ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಯಾರೋ ಡಯಾಬೆಟಿಕ್ ಟ್ರೀಟ್ಮೆಂಟಲ್ಲಿ ಇರ್ತಾರೆ, ಬಿ ಪಿ ಟ್ರೀಟ್ಮೆಂಟಲ್ಲಿ ಇರ್ತಾರೆ, ಅಥವಾ ಹಲವಾರು ಹೆಲ್ತ್ ಕಂಡೀಷನ್ಸಲ್ಲಿ ಅದರ್ ಆಲ್ಟರ್ನೇಟ್ ಮೆಡಿಸಿನ್ಸಲ್ಲಿ ಟ್ರೀಟ್ಮೆಂಟಲ್ಲಿ ಇರ್ತಾರೆ, ಅಂಥವರು ಕೂಡ ಹೋಮಿಯೋಪತಿ ಮೆಡಿಸಿನ್ಸ್ನ ತಗೋಬೋದು. ತಗೊಂಡಾಗ ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ಮೆಡಿಸಿನ್ಸು ಅದು ಆಲ್ಟರ್ನೇಟ್ ಮೆಡಿಸಿನ್ಸ್ ಏನು ಟುಗೆದರ್ ರನ್ ಮಾಡ್ತೀವಿ, ಗ್ರ್ಯಾಜುವಲ್ ಆಗಿ ಅವರೊಂದು ಹಂತಕ್ಕೆ ಬೆಟರ್ ಆದಾಗ ಆಲ್ಟರ್ನೇಟ್ ಮೆಡಿಸಿನ್ಸ್ನ ಗ್ರ್ಯಾಜುವಲ್ ಆಗಿ ಸ್ಟಾಪ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ ಏನು ಇಮ್ಯುನಿಟಿ ಇರುತ್ತಲ್ವ, ಇಮ್ಯುನಿಟಿ ಕಡಿಮೆ ಆದಾಗ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ಯೂಸ್ ಮಾಡಿದಾಗ ನಿಮ್ಮ ಬಾಡಿಯ ನ್ಯಾಚುರಲ್ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗುತ್ತೆ. ಮತ್ತು ರೆಡಿಮೇಡ್ ಇರಲ್ಲ, ನಾವೇ ಇಲ್ಲಿ ಪ್ರಿಪೇರ್ ಮಾಡ್ಕೊಡ್ತೀವಿ. ಹೌದು. ಸೊ ಇದನ್ನು ಇಂಡಿವಿಜುವಲೈಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ. ವೆರಿ ಗುಡ್ ಕ್ವಶನ್. ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದೇ ಮೆಡಿಸಿನ್ ಎಲ್ಲರಿಗೂ ಕೊಡುವಂಥದ್ದಿರಲ್ಲ. ನಮ್ಮ ಫಿಸಿಕಲ್ ಸಿಮ್ಟಮ್ಸು, ಮೈಂಡ್ ಸಿಮ್ಟಮ್ಸು, ಎಮೋಷನಲ್ ಸಿಮ್ಟಮ್ಸು, ನಿಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಹೇಗಿರುತ್ತೆ, ಇದೆಲ್ಲ ಡೀಟೇಲ್ ಕೇಸ್ ಟೇಕಿಂಗ್ ತೊಗೊಳ್ಳೋದಿರುತ್ತೆ. ಈ ಕೇಸ್ ಟೇಕಿಂಗ್ ತೊಗೊಂಡಿದ್ದು ಆದಮೇಲೆ ನಾವು ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡೋದಿರುತ್ತೆ. ಅದನ್ನು ಇಂಡಿವಿಜುವಲೈಸ್ಡ್ ಮೆಡಿಸಿನ್ ಅಥವಾ ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಮೆಡಿಸಿನ್ ಅನ್ನೋದನ್ನು ಹೇಳ್ತೀವಿ. ಓಕೆ.